ಹಲೋ ಗೈಸ್, ವೇವ್ ಟ್ರೇಡರ್ ಕನ್ನಡಗೆ ನಿಮ್ಗೆಲ್ರಿಗೂ ಸ್ವಾಗತ. ಯಾರ್ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಲಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಈಗ ನಮ್ಮ ಲೈವ್ ಮಾರ್ಕೆಟ್ ಅನಾಲಿಸಿಸ್ ಅಲ್ಲಿ ನಿಫ್ಟಿ ಏನ್ ಮಾಡಬಹುದು ಅಂತ ಇವತ್ತು ನೋಡೋದಾದ್ರೆ, ಓಪನ್ ಆಗಿರೋದು ಕೂಡ ನೀವು ನೋಡಬಹುದು. ನಮ್ಮ ಈ ಎರಡು ಝೋನ್ಗಳ ಮಧ್ಯೆ ಓಪನ್ ಆಗಿ ಸೆಕೆಂಡ್ ಕ್ಯಾಂಡಲ್ ಕೂಡ ಇದನ್ನ ಸಪೋರ್ಟ್ ಆಗಿ ತಗೊಂಡು ಈ ಮೇಲ್ಗಡೆ ಒಂದು ರೆಸಿಸ್ಟೆನ್ಸ್ ನ ಬ್ರೇಕ್ಔಟ್ ಕೊಟ್ಟಿದೆ. ನಮಗೆ ಬ್ರೇಕ್ಔಟ್ ಕೊಟ್ಟು ಅಲ್ಲೇ ಟ್ರೇಡ್ ಮಾಡ್ತಿದೆ. ಹಾಗೆ ನಮಗೆ ಇವತ್ತು ಈ ಎರಡು ಝೋನ್ಗಳು ಟ್ರೇಡ್ ಮಾಡೋಕೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ. ಯಾಕೆ ಅಂದ್ರೆ ಇಲ್ಲೆಲ್ಲೂ ನಾನು ಟ್ರೇಡ್ ಮಾಡಲ್ಲ. ಇದನ್ನೇನಾದ್ರೂ ವಿತ್ ಮೊಮೆಂಟಮ್ ಅಲ್ಲಿ ಬ್ರೇಕ್ಔಟ್ ಕೊಟ್ಟು ಒಂದು ರಿಟ್ರೇಸ್ಮೆಂಟ್ ತಗೊಂಡು ಮೇಲೆ ಹೋಗಕ್ಕೆ ಸ್ಟಾರ್ಟ್ ಮಾಡ್ತು ಅಂದ್ರೆ ಅಪ್ ಟು ಈ ಲೆವೆಲ್ ವರೆಗೂ ಟ್ರೇಡ್ ಮಾಡ್ತೀನಿ. ಇದಕ್ಕಿಂತ ಮೇಲೆ ನಾನು ಕಂಟಿನ್ಯೂ ಮಾಡಲ್ಲ. ನನ್ನ ಒಂದು ಪೊಸಿಷನ್ ನ ಕಟ್ ಮಾಡ್ಕೊಂತೀನಿ ನನ್ನ ಟಾರ್ಗೆಟ್ ಅಚೀವ್ ಆದ ತಕ್ಷಣ. ಓಕೆ, ಹಾಗೆ ನನ್ನ ಡೌನ್ ಸೈಡ್ ಸೆಂಟಿಮೆಂಟ್ ನೋಡೋದಾದ್ರೆ, ಮಾರ್ಕೆಟ್ ಏನಾದ್ರೂ ಈ ಒಂದು ಝೋನ್ ನ ಇಲ್ಲಿ ಕೆಳಗಡೆ ಬಂದು ಒಂದು ಬ್ರೇಕ್ಔಟ್ ಕೊಟ್ಟು ಒಂದು ರಿಟ್ರೇಸ್ಮೆಂಟ್ ತಗೊಂಡು ಕೆಳಗಡೆ ಬರೋಕ್ ಸ್ಟಾರ್ಟ್ ಮಾಡಿದ್ರೆ ಈ ಒಂದು ಝೋನ್ ನ ಟಾರ್ಗೆಟ್ ಆಗಿ ಇಟ್ಕೊಂತೀನಿ. ಇದನ್ನು ಒಂದು ಬ್ರೇಕ್ಔಟ್ ಕೊಟ್ಟು ರಿಟ್ರೇಸ್ಮೆಂಟ್ ತಗೊಂಡು ಕೆಳಗಡೆ ಬರೋಕ್ ಸ್ಟಾರ್ಟ್ ಮಾಡಿದ್ರೆ ಈ ಒಂದು ಝೋನ್ ನ ನಾನು ಇವತ್ತು ನಿಫ್ಟಿಯಲ್ಲಿ ಟಾರ್ಗೆಟ್ ಆಗಿ ಇಟ್ಕೊಂತೀನಿ. ಆಲ್ಮೋಸ್ಟ್ ಇವತ್ತು ನಿಫ್ಟಿ ಒಂದು ಈ ಝೋನ್ ಅಲ್ಲೇ ಟ್ರೇಡ್ ಮಾಡುವಂತ ಚಾನ್ಸಸ್ ಇದೆ. ಓಕೆ, ಯಾಕೆ ಅಂತಂದ್ರೆ ಇವತ್ತು ಫ್ರೈಡೆ ಇರೋದ್ರಿಂದ FIIಗಳು DIIಗಳು ಟ್ರೇಡ್ ಮಾಡುವಂತ ಒಂದು ಚಾನ್ಸಸ್ ತೀರಾ ಕಡಿಮೆ ಇರುತ್ತೆ. ಓಕೆ, ವೀಕೆಂಡ್ ಅಲ್ವಾ. ಸೊ ಇದು ನಿಫ್ಟಿಯಲ್ಲಿ ಆಯ್ತು. ಹಾಗೆ ನಮ್ಮ ಬ್ಯಾಂಕ್ ನಿಫ್ಟಿಯಲ್ಲಿ ಯಾವ ತರ ಟ್ರೇಡ್ ಮಾಡೋದು ಅಂತ ನೋಡೋದಾದ್ರೆ, ನಿಫ್ಟಿಯಲ್ಲಿ ಹೇಳಿದಾಗೇನೆ ಈ ಒಂದು ಝೋನ್ ಮತ್ತೆ ಈ ಒಂದು ಝೋನ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಬೈ ಚಾನ್ಸ್ ಏನಾದ್ರು ಬ್ಯಾಂಕ್ ನಿಫ್ಟಿ ಇದನ್ನೇನಾದ್ರೂ ವಿತ್ ಮೊಮೆಂಟಮ್ ಅಲ್ಲಿ ಬ್ರೇಕ್ಔಟ್ ಕೊಟ್ಟು ಒಂದು ರಿಟ್ರೇಸ್ಮೆಂಟ್ ತಗೊಂಡು ಮೇಲೆ ಹೋಗಕ್ ಸ್ಟಾರ್ಟ್ ಮಾಡಿದ್ರೆ ನನ್ನ ಫಸ್ಟ್ ಟಾರ್ಗೆಟ್ ಇದಾಗಿ ಇಟ್ಕೊಂತೀನಿ. ಬಟ್ ಇಲ್ಲಿ ನಾನು ನನ್ನ ಒಂದು ಪೊಸಿಷನ್ ನಾನು ಕಟ್ ಮಾಡ್ತೀನಿ. ಓಕೆ, ಹೋಲ್ಡ್ ಮಾಡಲ್ಲ. ಇದು ಬ್ರೇಕ್ಔಟ್ ಕೊಟ್ಟು ಮೇಲೆ ಹೋಗುತ್ತೆ ಅಂತ. ಓಕೆ, ಬೈ ಚಾನ್ಸ್ ಏನಾದ್ರು ಇದನ್ನು ಒಂದು ಬ್ರೇಕ್ಔಟ್ ಕೊಡ್ತು ಅಂತ ಇಟ್ಕೊಳ್ಳಿ, ಒಂದು ರಿಟ್ರೇಸ್ಮೆಂಟ್ ತಗೊಂತು ಅಂದ್ರೆ ಮತ್ತೆ ನಾನು ಪೊಸಿಷನ್ ನ ತಗೊಂತೀನಿ. ಅಪ್ ಟು ಇಲ್ಲಿವರೆಗೂ ನಾನು ಟ್ರೇಡ್ ಮಾಡ್ತೀನಿ. ಯಾಕೆಂದ್ರೆ ಇಲ್ಲಿಗೆ ಬಂದು ಇಲ್ಲಿಂದ ಮತ್ತೆ ಕೆಳಗಡೆ ಬರುವಂತ ಒಂದು ಚಾನ್ಸಸ್ ಇರೋದ್ರಿಂದ ನಾನು ಇಲ್ಲಿ ನನ್ನ ಇಲ್ಲಿ ಏನ್ ತಗೊಂಡಿರ್ತೀನಲ್ಲ ಪೊಸಿಷನ್ ಇದನ್ನ ಇಲ್ಲಿಗೆ ಕಟ್ ಮಾಡ್ಕೊಂತೀನಿ. ಮತ್ತೆ ಹೋಲ್ಡ್ ಮಾಡಿ ಮೇಲೆ ಹೋಗುತ್ತೆ ಅಂತ ನಾನು ವೇಟ್ ಮಾಡಲ್ಲ. ಮತ್ತೆ ಏನಾದ್ರು ಬೈ ಚಾನ್ಸ್ ಇಲ್ಲಿ ಮತ್ತೆ ಆಪರ್ಚುನಿಟಿ ಸಿಕ್ಕಿದ್ರೆ ಮತ್ತೆ ಮೇಲಕ್ಕೆ ಟ್ರೇಡ್ ಮಾಡುವ. ಸೊ ಹೋಲ್ಡ್ ಮಾಡಲ್ಲ ಇವತ್ತು. ಓಕೆ, ಯಾಕೆಂದ್ರೆ ಮಾರ್ಕೆಟ್ ಸೆಂಟಿಮೆಂಟ್ ಡೌನ್ ಸೈಡ್ ಇದೆ. ಓಕೆ, ಆ ರೀಸನ್ ಇಂದ. ಸೊ ಡೌನ್ ಸೈಡ್ ನಾನು ಯಾವ ತರ ಟ್ರೇಡ್ ಮಾಡ್ತೀನಿ ಅಂದ್ರೆ, ಮಾರ್ಕೆಟ್ ಇಲ್ಲಿಂದ ಒಂದು ಕೆಳಗಡೆ ಬಂದು ಈ ಒಂದು ಝೋನ್ ನ ವಿತ್ ಮೊಮೆಂಟಮ್ ಅಲ್ಲಿ ಬ್ರೇಕ್ಔಟ್ ಕೊಡ್ತು ಅಂದ್ರೆ ಅಪ್ ಟು ಇಲ್ಲಿವರೆಗೂ ಒಂದು ಟಾರ್ಗೆಟ್ ಇಟ್ಟು ನಾನು ಟ್ರೇಡ್ ಮಾಡ್ತೀನಿ. ಇದು ನನ್ನ ಒಂದು ಬ್ಯಾಂಕ್ ನಿಫ್ಟಿಯಲ್ಲಿ ಇವತ್ತು ಒಂದು ಟ್ರೇಡ್ ಪ್ಲಾನ್ ಆಗಿರುತ್ತೆ. ಸೊ ವೀಕೆಂಡ್ ಆಗಿರೋದ್ರಿಂದ FII ಮತ್ತೆ DIIಗಳ ಒಂದು ಸೆಂಟಿಮೆಂಟ್ ತುಂಬಾ ಕಡಿಮೆ ಇರುತ್ತೆ. ಹುಷಾರಾಗಿ ಟ್ರೇಡ್ ಮಾಡಿ, ಕಡಿಮೆ ಕ್ವಾಂಟಿಟಿಲಿ ಟ್ರೇಡ್ ಮಾಡಿ, ಸ್ಟಾಪ್ ಲಾಸ್ ನ ಫಿಕ್ಸ್ ಇಟ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಗೈಸ್.